ಇನ್ನು ಪ್ರೈಮ್ ಟೈಮ್ನ ಎರಡನೇ ಸುದ್ದಿಯನ್ನು ಗಮನಿಸೋದಾದರೆ ನಿನ್ನೆಯೂ ಕೂಡ ಪ್ರೈಮ್ ಟೈಮ್ನಲ್ಲಿ ಸುಶಿಕ್ಷಿತರ ಜಿಲ್ಲೆ ಅಂತ ಕರೆಸ್ಕೊಳ್ಳೋ ಉಡುಪಿಯಲ್ಲಿ ನಡೀತಾ ಇರುವ ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನು, ಉಡುಪಿ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನಗಳು ನಡೀತಾ ಇರುವ ರೀತಿಗಳನ್ನು, ಆ ರೀತಿಗಳು ಕ್ರೈಮ್ ಆಗಿ ಬದಲಾಗ್ತಾ ಇರೋದನ್ನು ನಾವು ನಿನ್ನೆ ಕೂಡ ಮಾತನಾಡಿದ್ವಿ. ಇವತ್ತು ಕೂಡ ಉಡುಪಿಯ ಮತ್ತೊಂದು ಕರಾಳ ದಂಧೆ, ವ್ಯವಹಾರದ ಹೆಸರಲ್ಲಿ ನಡೆದಿರುವಂತಹ ಮತ್ತು ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತಹ ಘಟನೆ ಉಡುಪಿಯಲ್ಲಿ ವರದಿಯಾಗಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದ ಹೆಸರಿನಲ್ಲಿ ಸುಮಾರು 70 ಲಕ್ಷ ರೂಪಾಯಿ ಹಣ ಪಡ್ಕೊಂಡು ಖಾಸಗಿ ವಿಡಿಯೋಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವ ಆರೋಪದ ಅಡಿಯಲ್ಲಿ ಉಡುಪಿ ನಗರ ಪೊಲೀಸರು ಮಹಿಳೆಯೊಬ್ಬರನ್ನ ಬಂಧಿಸಿದ್ದಾರೆ. ಉಡುಪಿ ಮೂಲದ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ದಂಥ ವ್ಯಕ್ತಿಗೆ ಝೀನತ್ ಇಬ್ರಾಹಿಂ ಅನ್ನುವಂಥ ಒಂದು ವ್ಯಕ್ತಿಯ, ಮಹಿಳೆಯ ಪರಿಚಯ ಆಗಿತ್ತು. ಇವರಿಬ್ಬರು ಉಡುಪಿನಲ್ಲಿ ಜಂಟಿಯಾಗಿ ರಿಯಲ್ ಎಸ್ಟೇಟ್ ಕಚೇರಿ ಕೂಡ ಆರಂಭ ಮಾಡ್ತಾರೆ. ಇಬ್ಬರು ಒಟ್ಟಿಗೆ ಸೇರಿ ಆಫೀಸ್ ಒಂದು ಮಾಡಿದ್ದಾರೆ. ಆಫೀಸ್ ಆದಮೇಲೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳು, ಹೂಡಿಕೆ, ಅದು ಇದು ಅಂತ ಹೇಳಿ ಆರೋಪಿತೆ ಮಹಿಳೆ, ಅಂದರೆ ಯಾರು ಈಗ ಅರೆಸ್ಟ್ ಆಗಿದ್ದಾಳೆ, ಆ ಮಹಿಳೆಗೆ ಕಂಪ್ಲೇಂಟ್ ಕೊಟ್ಟಿರುವ ವ್ಯಕ್ತಿ 70 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದ. ಆ ಹಣದಿಂದ ಜಮೀನು ಖರೀದಿ ಮಾಡಬೇಕು ಅನ್ನೋದು ಅವರಿಬ್ಬರ ನಡುವೆ ಆಗಿದ್ದಂತಹ ಒಂದು ಒಪ್ಪಂದ ಆಗಿತ್ತು. ಆದರೆ ಆಕೆ 70 ಲಕ್ಷ ಹಣ ತಗೊಂಡು ಆ ಹಣವನ್ನು ಜಮೀನಿಗೆ ಬಳಸದೆ ತನ್ನ ವೈಯಕ್ತಿಕ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡಿದ್ದಾಳೆ. ಆ ರೀತಿ ಅದನ್ನು ವಂಚನೆ ಮಾಡಿದ್ದಾಳೆ. ಉದ್ಯಮದ ಹೆಸರಿನಲ್ಲಿ, ಇಬ್ಬರ ಪಾಲುದಾರಿಕೆ ಹೆಸರಿನಲ್ಲಿ 70 ಲಕ್ಷ ಹಾಕಿದ್ರೆ ಅದನ್ನು ಆಕೆ ತನ್ನ ಸ್ವಂತಕ್ಕೆ ಬಳಸ್ಕೊಂಡಿದ್ದಾಳೆ ಅನ್ನುವಂಥ ಆರೋಪ ಇಲ್ಲಿ ಕೇಳಿಬಂದಿದೆ. ಅದಲ್ಲದೆ ಕಚೇರಿ ಮುಚ್ಚುವ ಸಂದರ್ಭದಲ್ಲಿ ಒಂದಿಷ್ಟು ರಹಸ್ಯ ಕಡತಗಳು, ಸೀಕ್ರೆಟ್ ಫೈಲ್ಸ್ಗಳಂತ ಏನು ಕರಿತೀವಲ್ಲ ಅದು, ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಪೆನ್ ಡ್ರೈವ್ಗಳು ಕೂಡ ಇದೆ. ಆ ಪೆನ್ ಡ್ರೈವ್ಗಳು ನನಗೆ ಸಿಕ್ಕಿದೆ ಅಂತ ಹೇಳಿ ಆ ವ್ಯಕ್ತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನು ಪೆನ್ ಡ್ರೈವು, ಏನು ರಹಸ್ಯ ಕಡತಗಳು? ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಅಂತಂದರೆ ಕೆಲವು ಸೈಟ್ಗಳ ಅಥವಾ ಕೆಲವು ಪ್ರಾಪರ್ಟಿಗಳ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬಹುದು, ಅಥವಾ ಬಹಳ ಮಹತ್ವದ, ಯಾರಿಗೂ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಆಧಾರ್ ಕಾರ್ಡ್, ಮತ್ತೊಂದು ಕಡತಗಳನ್ನು ಒಟ್ಟು ಮಾಡಿಡುವಂಥ ಒಂದು ರಹಸ್ಯ ಕಡತಗಳ ಪಾಲು ಅಥವಾ ಪಟ್ಟಿ ಇರಬಹುದು. ಅದನ್ನು ಡಿಜಿಟಲ್ ಕಾಪಿ ಮಾಡಿ ಪೆನ್ ಡ್ರೈವಲ್ಲಿ ಇಟ್ಟಿರಬಹುದು, ಅಥವಾ ಅದನ್ನು ಸಿಸ್ಟಮಲ್ಲಿ ಒಂದು ಫೋಲ್ಡರ್ ಮಾಡಿ ಇಟ್ಟಿರಬಹುದು. ಅದೇ ರೀತಿ ಪೆನ್ ಡ್ರೈವ್ ಏನಾದರೂ ಸಿಗ್ತಾ ಅಂತ ಕೇಳಿದ್ರೆ ಅಲ್ಲ. ಈ ಪೆನ್ ಡ್ರೈವ್ನಲ್ಲಿ ಇರುವಂಥದ್ದು ಹಲವು ಖಾಸಗಿ ಪ್ರಭಾವಿ ವ್ಯಕ್ತಿಗಳ ಅಶ್ಲೀಲ ವಿಡಿಯೋಗಳು. ಈ ಪೆನ್ ಡ್ರೈವು ಉಡುಪಿಯಲ್ಲಿರುವಂತಹ ಇಬ್ಬರು ಸೇರಿ ಮಾಡಿರುವ ಒಂದು ಕಚೇರಿಯ ಒಳಗೆ ಹೇಗೆ ಬಂತು? ಈ ಝೀನತ್ ಇಬ್ರಾಹಿಂ ಅನ್ನುವಂಥ ಮಹಿಳೆ ಈ ಪೆನ್ ಡ್ರೈವನ್ನು ಯಾಕೆ ಇಟ್ಕೊಂಡಿದ್ಲು? ಆ ಪೆನ್ ಡ್ರೈವ್ನ ರಹಸ್ಯ ಏನು ಅನ್ನುವಂಥ ಪ್ರಶ್ನೆ ಈಗ ಈ ದೂರಿನ ಬೆನ್ನಲ್ಲಿ ಬಂದಿದೆ. ಹಲವು ಪ್ರಭಾವಿ ವ್ಯಕ್ತಿಗಳ ಖಾಸಗಿ ಮತ್ತು ಅಶ್ಲೀಲ ಛಾಯಾಚಿತ್ರ ಮತ್ತು ವಿಡಿಯೋ ಇದೆ. ಹಲವು ಪ್ರಭಾವಿ ವ್ಯಕ್ತಿಗಳು ಅಂತಂದ್ರೆ ಯಾರು? ಅವರು ಉಡುಪಿಗೆ ಸಂಬಂಧಪಟ್ಟವರ, ಉಡುಪಿಯಿಂದ ಹೊರಗಿನವರ, ಅಥವಾ ಈಗ ಉಡುಪಿಯಲ್ಲಿರೋರ, ರಾಜಕಾರಣಿಗಳ, ಅಥವಾ ಬೇರೆ ಯಾವುದಾದ್ರೂ ಉದ್ಯಮಿಗಳ, ಯಾರು ಅನ್ನುವ ಪ್ರಶ್ನೆ ಕೂಡ ಈಗ ಸಾಮಾಜಿಕ ವಲಯದಲ್ಲಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈ ವಿಡಿಯೋಗಳನ್ನು ರಹಸ್ಯವಾಗಿ ಸಂಗ್ರಹಿಸಿ ಇಟ್ಟುಕೊಂಡಿರುವಂಥ ಉದ್ದೇಶ ಏನು? ಹನಿ ಟ್ರಾಪ್ಗೆ ಇದನ್ನು ಬಳಕೆ ಮಾಡೋದಕ್ಕ, ಹಣ ಮಾಡುವಂಥ ಪ್ಲಾನ, ಅಥವಾ ಇದರ ಹಿಂದೆ ಯಾವುದಾದ್ರೂ ಒಂದು ಷಡ್ಯಂತ್ರ, ಪ್ಲಾನು, ಈ ರೀತಿ ಏನಾದರೂ ನಡೆದಿದೆಯಾ ಅನ್ನುವ ಅನುಮಾನಗಳು ಕೂಡ ಈ ಪ್ರಕರಣದ ಬೆನ್ನಲ್ಲಿ ಕೇಳಿ ಬರ್ತಾ ಇದೆ. 70 ಲಕ್ಷ ರೂಪಾಯಿ ಹಣ ವಾಪಸ್ ಕೊಡಿ ಅಂತ ಕೇಳಿದಾಗ ಈ ಅರೆಸ್ಟ್ ಆದಂಥ ಮಹಿಳೆ ಏನಿದ್ದಾಳೆ, ಹೊಸ ಕಚೇರಿಗೆ ಬಂದು ಇನ್ನೂ ಮತ್ತಷ್ಟು ಹಣಕ್ಕೆ ಕೊಡು, ಇಲ್ಲದೇ ಇದ್ದರೆ ನಿನ್ನ ಮೇಲೆ ಅತ್ಯಾಚಾರ ಕೇಸ್ ಹಾಕ್ಬಿಡ್ತೀನಿ, ನಿನ್ನ ಪೆನ್ ಡ್ರೈವ್ ಇದೆ ನನ್ನ ಹತ್ರ, ಈ ಪೆನ್ ಡ್ರೈವಲ್ಲಿ ಇಂಥ ಹಲವು ವಿಡಿಯೋಗಳಿದ್ದು ಅದನ್ನು ನಾನು ಬಹಿರಂಗಪಡಿಸ್ತೀನಿ, ನಿಮ್ಮ ಫ್ಯಾಮಿಲಿ ಕೊಟ್ಬಿಡ್ತೀನಿ, ನನಗಿನ್ನೂ ಒಂದಿಷ್ಟು ಹಣ ಕೊಡು ಅಂತ ಹೇಳಿ ಆ ಮಹಿಳೆ ಈ ದೂರುದಾರ ವ್ಯಕ್ತಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ದೂರುದಾರರ ಪತ್ನಿ ಮತ್ತು ಮಕ್ಕಳನ್ನು ಅಪಹರಿಸಿ ಕೊಲೆ ಮಾಡ್ತೀವಿ ಅಂತ ಜೀವ ಬೆದರಿಕೆ ಹಾಕಿರುವ ಆರೋಪ ಕೂಡ ಇಲ್ಲಿ ದಾಖಲಾಗಿದೆ. ಸಬೀನಾ ಇಲಿಯಾಸ್ ಮತ್ತು ಇತರರು ಆರೋಪಿಯ ಜೊತೆಗೆ ಸೇರ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಇದೇ ರೀತಿ ಹಣ ವಸೂಲಿ ಮಾಡ್ತಿದ್ದಾರೆ. ಇದೊಂದು ಜಾಲದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಈ ಜಾಲವನ್ನು ಆದಷ್ಟು ಬೇಗ ಉಡುಪಿ ಪೊಲೀಸರು ಭೇದಿಸಬೇಕು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜುಲೈ 2ನೇ ತಾರೀಕು ಪಡುಬಿದ್ರಿ ಸಮೀಪದ ಕಂಚಿನಡ್ಕದಲ್ಲಿ ಆರೋಪಿತೆ ಝೀನತ್ ಅವರನ್ನ ಪೊಲೀಸರಿಗಾಗಲೇ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡಾಗಿದೆ. ಇನ್ನೂ ಒಂದಿಷ್ಟು ತನಿಖೆಗಳು ಮಾಡೋ ಅವಶ್ಯಕತೆ ಇದೆ ಅಂತ ಹೇಳಿ 5 ದಿನ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಆಕೆಯನ್ನು ಒಪ್ಪಿಸಿದೆ. ಆರೋಪಿತೆಯಿಂದ ಯಾರಾದರೂ ಮೋಸ ಹೋದವರಿದ್ರೆ, ಆಕೆಯಿಂದ ವಂಚನೆಗೊಳಗಾದವರಿದ್ರೆ ಅವರು ಉಡುಪಿ ನಗರ ಪೊಲೀಸ್ ಠಾಣೆಗೆ ಸಂಪರ್ಕ ಮಾಡಿ ಅಂತ ಹೇಳಿ ಈಗ ಪೊಲೀಸರ ಪ್ರಕಟಣೆಯಲ್ಲೂ ಕೂಡ ಮನವಿ ಮಾಡಿದ್ದಾರೆ. ಸೊ ಆ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳು, ಅಥವಾ ಯಾರ್ಯಾರ್ದೋ ವಿಡಿಯೋ ಇದೆ ಅಂತ ಹೇಳಿ ಆ ವ್ಯಕ್ತಿ ದೂರಿನಲ್ಲಿ ಉಲ್ಲೇಖ ಮಾಡಿದಾರಲ್ಲ, ಏನಾದರೂ ಆ ವಿಡಿಯೋಗಳು ನಿಮ್ಮದಾಗಿದ್ದರೆ ಹೋಗಿ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಸಂಪರ್ಕ ಮಾಡಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮತ್ತು ಈ ವಂಚನೆಯ ಜಾಲ
ಕ್ರಿಯೇಟ್ ಮಾಡಿರುವಂತಹ ಈ ಒಂದು ಗ್ಯಾಂಗನ್ನು ಹೊರತರೋದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಸುಶಿಕ್ಷಿತರ ಜಿಲ್ಲೆ ಉಡುಪಿಯಲ್ಲಿ ಈ ರೀತಿಯ ಹನಿ ಟ್ರ್ಯಾಪ್ ಪ್ರಕರಣಗಳು, ಈ ರೀತಿಯ ಮೋಸ, ದಗ, ವಂಚನೆಯ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರೋದು ನೋಡಿದ್ರೆ ಉಡುಪಿಯ ಈಗಿನ ನಾಗರಿಕ ಸಮಾಜ ಯಾವ ಕಡೆ ಮುಖ ಮಾಡಿ ನಿಂತಿದೆ ಅನ್ನೋದು ಪ್ರಶ್ನೆ ಮಾಡಬೇಕಾಗತ್ತೆ. ಉಡುಪಿಯ ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ಈ ಪ್ರಕರಣದ ಬೆನ್ನಲ್ಲಿ ಪ್ರಶ್ನೆ ಮಾಡಬೇಕಾದ ಅಗತ್ಯ ಇದೆ. ಸುಶಿಕ್ಷಿತರ ಜಿಲ್ಲೆಗೆ ಕಪ್ಪು ಚುಕ್ಕೆ ತರುವಂತಹ ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನವನ್ನ ಜನಪ್ರತಿನಿಧಿಗಳು ಅಥವಾ ಜನನಾಯಕರು ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಅದನ್ನ ನಿಲ್ಲಿಸುವ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.